ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೂರ್ಯೋದಯಕ್ಕಿಂತ ಮುಂಚೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು 2:45ಗೆ ಎದ್ದು ಸ್ನಾನ ಮಾಡಿಕೊಂಡು ಫಸ್ಟು ದೇವ್ರ ಮನೆಯಲ್ಲಿ ಪೂಜೆನ ಮಾಡ್ಕೋತಾ ಇದ್ದೀನಿ. ಇವತ್ತು ನಮಗೆ ತುಂಬಾನೇ ವಿಶೇಷವಾದ ದಿನ. ಫ್ಯಾಮಿಲಿ ಫುಲ್ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಿ. ತುಂಬಾನೇ ಸ್ಪೆಷಲ್ ಡೇ. ಎಲ್ಲರೂ ತುಂಬಾ ಎಕ್ಸೈಟ್ ಆಗಿದ್ದೀವಿ, ಹಾಗೆ ತುಂಬಾನು ಭಯ ಕೂಡ ಇದೆ. ಹಾಗಾಗಿ ಇವತ್ತು ಪೂಜೆನ 4 ಗಂಟೆ ಮುಂಚೆನೆ ಮುಗಿಸ್ಕೊಂಡ್ವಿ. 4:15ಗೆಲ್ಲ ಅಲ್ಲಿ ಇರಬೇಕಿತ್ತು. ಹಾಗಾಗಿ ಇವತ್ತು ಪೂಜೆನ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ದೇವರಲ್ಲಿ ನಾವು ಕೇಳ್ಕೊಳ್ತಾ ಇರೋದು, ನಾವಿವತ್ತು ಮಾಡೋ ಕೆಲಸ ಇಡ್ತಿರೋ ಒಂದು ದೊಡ್ಡ ಸ್ಟೆಪ್ ಅಲ್ಲಿ ಯಾವುದೇ ತೊಂದರೆ ತಾಪತ್ರೆ ಬರ್ದಂಗೆ ಈ ಒಂದು ಕೆಲಸ ಚೆನ್ನಾಗಿ ಆಗ್ಲಿ ಅನ್ನೋದು ನಮ್ಮ ಆಸೆ. ಹಾಗಾಗಿ ಇದು ನಮ್ಮ ಅತ್ತೆಯ ಒಂದು ದೊಡ್ಡ ಕನಸು ಅಂತಾನೆ ಹೇಳ್ಬೋದು. ತುಂಬಾ ವರ್ಷಗಳ ಕನಸು ಅಂತಾನೆ ಹೇಳ್ಬೋದು ನಮ್ಮ ಅತ್ತೆಗೆ. ಸೊ ಎಲ್ಲರಿಗೂ ಈ ಒಂದು ಕನಸು ಇದ್ದೇ ಇರುತ್ತೆ, ಯಾರಿಗೂ ಇಲ್ಲ ಅಂತ ಏನಿಲ್ಲ. ಪ್ರತಿಯೊಬ್ಬರಿಗೂ ಈ ಒಂದು ಕನಸು ನನ್ಸಾಗುತ್ತಾ ಇಲ್ವಾ ಅನ್ನೋ ಒಂದು ಇದ್ರಲ್ಲೇ ಇರ್ತಾರೆ. ಹಾಗೇನೆ ನಮ್ಮ ಅತ್ತೆಯ ಒಂದು ದೊಡ್ಡ ಕನಸು. ಈ ವಿಡಿಯೋ ನೋಡ್ತಾ ಇರುವಾಗ ನಿಮ್ಗೆ ಏನಂತ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ, ಏನ್ ಕನಸು ಅಂತ. ಅವ್ರಿಬ್ರು ಮಕ್ಕಳು ಸೇರಿ ಅವ್ರ ಕನಸನ್ನ ಇವತ್ತು ನನ್ಸ್ ಮಾಡಕ್ಕೆ ಒಂದು ಮೊದಲನೇ ಹೆಜ್ಜೆನ ಇಡ್ತಾ ಇದ್ದೀವಿ. ಈ ಒಂದು ಕನಸನ್ನ ಎಲ್ಲರೂ ಜೊತೆ ಸೇರಿ ನನ್ಸ್ ಮಾಡ್ಕೋತಾ ಇದ್ದೀವಿ. ಯಾಕಂದ್ರೆ ನಮ್ದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ನಾವ್ ಎಲ್ಲರೂ ಪ್ರತಿಯೊಬ್ರು ಈ ಒಂದು ಕನಸಿಗೆ ನನ್ಸ್ನ ಮಾಡ್ಕೊಳ್ಳೋಕೆ ತುಂಬಾ ಕಾತುರದಿಂದ, ತುಂಬಾ ಕಷ್ಟನೂ ಕೂಡ ಪಟ್ಟ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಏನಂತ ಅಂದ್ರೆ ನಾವು ಕೂಡ ಒಂದು ಮನೆಯನ್ನ ಕಟ್ಟೋಣ ಅಂತ ಅನ್ಬಿಟ್ಟು ಇವತ್ತು ಅದ್ರದ್ದು ಪೂಜೆನ ಇಟ್ಕೊಂಡಿದೀವಿ. ಸುಮಾರು 5 ಗಂಟೆ ಇರ್ಬೋದು. ತುಂಬಾನೇ ಕತ್ಲೆ ಇತ್ತು, ತುಂಬಾ ಚಳಿ ಕೂಡ ಇತ್ತು, ಅಲ್ಲಿ ಲೈಟ್ ಕೂಡ ಇರ್ಲಿಲ್ಲ. ಹಾಗಾಗಿ ಏನ್ ಮಾಡಿದೀವಿ, ಕಾರ್ದು ಹೆಡ್ಲೈಟ್ಸ್ ಬರುತ್ತಲ್ಲ ಅದನ್ನ ಸ್ವಲ್ಪ ಲೈಟ್ ಹಂಗೆ ಯೂಸ್ ಮಾಡ್ಕೊಂಡಿದೀವಿ. ಬೆಳಕು ತುಂಬಾ ಲೇಟಾಗಿ ಆಯ್ತು. ಪೂಜೆನ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ಹಿರಿಯರ ಆಶೀರ್ವಾದ ಬೇಕೇ ಬೇಕು, ಹಾಗೆ ದೇವರ ಆಶೀರ್ವಾದನೂ ಕೂಡ ತುಂಬಾನೇ ಇಂಪಾರ್ಟೆಂಟ್. ಅದಕ್ಕೇನೆ ನಾನು ಇವತ್ತು ಬೆಳಗ್ಗೆನೆ ದೇವ್ರ ಮನೇಲಿ ಪೂಜೆನ ಮುಗಿಸ್ಕೊಂಡು ಮನೆ ದೇವ್ರಿಗೆ ಒಂದು ಹರಕೆನ ಇಟ್ಬಿಟ್ಟು ಇಲ್ಲಿಗೆ ಬಂದು ಕಾರ್ಯನ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಪುರೋಹಿತರು ಕೂಡ ಬಂದಿದ್ರು, ಪೂಜೆನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರು. ಬೇಗನೆ ಪೂಜೆನ ಮುಗಿಸ್ಕೋಬೇಕಾಗಿತ್ತು, ಯಾಕಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆನೆ ಟೈಮಿಂಗ್ಸ್ ನ ಕೊಟ್ಟಿದ್ರು ಪೂಜೆಗೆ ಅಂತ. ಸೊ ಹಾಗಾಗಿ ಈ ತರ ಪೂಜೆನ ನಾವು ಸಿಂಪಲ್ ಆಗಿ ಮಾಡ್ಕೊಂಡಿದ್ವಿ. त्रिविक्रमाय नमः, वामनाय नमः, श्रीधराय नमः, ऋषिकेशाय नमः, पद्मनाभाय नमः, दामोदराय नमः, अनिरुद्धाय नमः, संकर्षणाय नमः, वासुदेवाय नमः, श्रीहरये नमः. आगमार्थं देवानां गमनार्थं रक्षसां गुरवे घण्टां प्रपन्नत्यं देवता क्वानलाञ्छनम् असाध्य स्वादकस्वामी रसाध्य तव किं वद रामदूतकृपा सिन्धो मत्कार्यं साधय प्रभो. विष्णुशक्तिसमुत्पन्ने शङ्खवर्णे महीतले अनेकरत्नसम्पन्ने भूमिदेवी नमोस्तुते. भूमिदेव्यै नमः नमस्करोमि प्रार्थयामि. ओं सुमुखश्चैकदन्तश्च कपिलो गजकर्णकः लम्बोदरश्च विकटो विघ्ननाशो गणाधिपः धूम्रकेतुर्गणाध्यक्षो बालचन्द्रो गजाननः. द्वादशैतानि नामानि यफटे दुनियादपे विद्यारम्भे विवाहे च प्रवेशे निर्गमे तथा सङ्ग्रामे सर्वकार्येषु. ನಾನು ನಮ್ಮ ಮನೆಯವರು ಇವತ್ತು ಪೂಜೆಗೆ ಕುತ್ಕೊಂಡಿದ್ವಿ. ನಮ್ಮ ಮನೆಯವರೇ ದೊಡ್ಡ ಮಗ ಆಗಿರೋದ್ರಿಂದ ಇವತ್ತು ಪೂಜೆಗೆ ನಾವೇನೆ ಕುತ್ಕೊಂಡಿದ್ದೀವಿ. ನಮ್ಮ ಅತ್ತೆಗೆ 2 ಗಂಡು ಮಕ್ಕಳು. ನಮ್ಮ ಮನೆಯವರು ಮೊದಲನೆಯವರು ಆಗಿರೋದ್ರಿಂದ ಇವತ್ತು ನಾವೇ ಪೂಜೆಗೆ ಕುತ್ಕೊಂಡಿರೋದು ಅಷ್ಟೇನೆ. श्री भूमि देवता संपूर्ण अनुग्रह आशीर्वाद सिद्धि द्वारा मनसिष्टार्थ सिद्ध्यर्थम सकल कार्येषु अनुकूलता सिद्ध्यर्थम सकल कार्य निर्विघ्नता श्रीमन् महागणपति देवता संपूर्ण अनुग्रह आशीर्वाद सिद्ध्यर्थम अति शीघ्राति शीघ्रमेव अति सुंदर ग्रह निर्माणार्थम कुल देवतांकनाथेश्वर स्वामी देवता संपूर्ण अनुग्रह आशीर्वाद सिद्ध्यर्थम मनसिष्टार्थ सिद्ध्यर्थम इष्ट देवता कुल देवता ग्राम देवता संपूर्ण अनुग्रह आशीर्वाद सिद्धि द्वारा आदौ तन्निर्विघ्नता श्री महागुरु गणपति पूजन पूर्वक भूमि पूजाख्य सहित. ನಾವು ಏನೇ ಕೆಲಸ ಮಾಡೋದ್ಕಿಂತ ಮುಂಚೆ ವಿಘ್ನ ಗಣಪತಿನ ನಾವು ಪೂಜೆ ಮಾಡಬೇಕು. ನಾವು ಏನೇ ಕೆಲಸ ಮಾಡ್ತೀವಿ ಅಂತ ಅಂದಾಗ ಯಾವುದೇ ಕಾರ್ಯನ ಕೂಡ ನಿರ್ವಿಘ್ನವಾಗಿ ಆಗಲಿ ಅಂತ ಆ ಗಣಪತಿ ಇಲ್ಲಿ ಕೇಳ್ಕೋಬೇಕು. ಸೊ ಹಾಗಾಗಿ ಫಸ್ಟು ಗಣಪತಿ ಪೂಜೆನ ಮಾಡಿಕೊಟ್ರು. नीराजनदीपं दर्शयामि मध्ये आचमनीयं समर्पयामि आचमनीयानन्तरे दिव्यपरिमलपुष्प अक्षतां समर्पयामि देवता रक्षां शिरसा गृह्णामि. ओं हर ओं हर ओं हर इन्द्रस्तोमेन ಹಾಗೆ ಎಲ್ಲರೂ ತಗೊಂಬಿಡಿ. ಇಂದ್ರ ಪ್ರಕೃತಿಲೀನಸ್ಯ ಯಪ್ಪರ ಸಮಹೇಶ್ವರಃ. ಮಹಾಗಣೇಶನಲ್ಲಿ
ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇವತ್ತಿನ ದಿವಸ ಮಾಡತಕ್ಕಂಥ ಪೂಜೆಯಲ್ಲಿ ಹಾಗೂ ದಿನನಿತ್ಯವೂ ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಯಾವುದೇ ವಿಘ್ನಗಳನ್ನು ತರದೆ ನಿರ್ವಿಘ್ನವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ನೆರವೇರಿಸಿಕೊಡು ಅಂಥೇಳಿ ಮಹಾಗಣೇಶನಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಓಂ ನಮೋ ನಮೋ ಗಣೇಶಾಯ ವಿಘ್ನೇಶಾಯ ನಮೋ ನಮಃ. ವಿನಾಯಕಾಯ ವೈತುಭ್ಯಂ ವಿಕೃತಾಯ ನಮೋ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಿರ್ವಿಘ್ನದಾಯಕ ಶ್ರೀಮನ್ಮಹಾಗಣಪತಯೇ ನಮಃ. ಮನಸೋತಿಷ್ಠ ಪ್ರಾರ್ಥನಾಂ ಸಮರ್ಪಯಾಮಿ. ಅನೇನ ಯಾವಚ್ಛಕ್ತಿ ಪೂಜಾರಾಧನೇನ ಭಗವಾನ್ ಸರ್ವಾತ್ಮಕಾರಾಧ್ಯ ದೇವತಾ ಮಹಾಗಣಪತಿ ಪ್ರೀಯತಾಂ. ಒಂದು ದಡ ನೀರು ಹಾಕಿ ಅಲ್ಲೇ ಬಿಟ್ಟು ಗಣಪತಿ ಪೂಜೆ ಆದಮೇಲೆ ಭೂಮಿ ಪೂಜೆನೂ ಸ್ಟಾರ್ಟ್ ಮಾಡಿಕೊಂಡ್ರು. ಏನಂತ ಅಂದರೆ ಎಲ್ಲರ ಜೀವನದಲ್ಲೂ ಈ ಒಂದು ದೊಡ್ಡ ಕನಸು ಇದ್ದೇ ಇರುತ್ತೆ. ನಾವು ಒಂದು ಮನೆ ಕಟ್ಟಬೇಕು, ನಾವು ಒಂದು ಜಾಗ ತಗೋಬೇಕು, ನಮ್ಮದೇ ಆದ ಸ್ವಂತ ಮನೆಯಲ್ಲಿ ನಾವು ಕೂಡ ಇರಬೇಕು, ನೆಲೆಸಬೇಕು, ನಮ್ಮ ಒಂದು ಮನೆ ಅನ್ನೋದು ಇರಬೇಕು ಅಂತ. ಹಾಗೆಯೇ ನಮಗೂ ಕೂಡ ತುಂಬ ವರ್ಷದಿಂದ ಪ್ರಯತ್ನ ಕೂಡ ಮಾಡ್ತಾ ಇದ್ವಿ. ಆದರೆ ಏನಾದರೂ ಒಂದು ಸಮಸ್ಯೆಯಿಂದ ಸ್ವಲ್ಪ ಡಿಲೇ ಕೂಡ ಆಗ್ತಿತ್ತು. ಹಿರಿಯರು ಯಾವಾಗಲೂ ಹೇಳ್ತಿರ್ತಾರಲ್ಲ, ಯಾವುದೇ ಕೆಲಸ ಮಾಡಬೇಕು ಅಂತಂದರೆ ಅದಕ್ಕಾದ ಟೈಮ್ ಬರಬೇಕು ಅಂತ. ಅದೇನೋ ಗೊತ್ತಿಲ್ಲ, ಈ ವರ್ಷ ಸ್ಟಾರ್ಟಿಂಗಲ್ಲೇ ನಮ್ಗೆ ಈ ಥರ ಒಂದು ಸ್ಪೆಷಲ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಆ ಥರ ಟೈಮ್ ಬಂದೇ ಬಿಡ್ತು. ತುಂಬಾ ಖುಷಿ ಇದೆ ಇದ್ರ ಬಗ್ಗೆ, ಹಾಗೆ ತುಂಬಾ ಭಯ ಕೂಡ ಇದೆ. ಏನಂತ ಅಂದರೆ ಒಂದು ಮನೆ ಕಟ್ಟೋದು ಇಲ್ಲ ಮದುವೆ ಮಾಡೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ ಇದು. ತುಂಬಾ ಕಷ್ಟ ಪಡಬೇಕು, ತುಂಬಾ ಕಷ್ಟ ಕೂಡ ಆಗುತ್ತೆ. ಹಾಗಾಗಿ ತುಂಬ ಭಯ ಕೂಡ ಇದೆ, ಹಾಗೆ ತುಂಬಾ ಖುಷಿ ಕೂಡ ಇದೆ. ನಾವೇ ನಮ್ಮ ಮನೇನ ಕಷ್ಟಪಟ್ಟೋ ಇಷ್ಟಪಟ್ಟೋ ಏನೋ ಒಂದು ಮಾಡಿಕೊಂಡು ಮನೇನ ಕಟ್ಟೋಕ್ಕೆ ಸ್ಟಾರ್ಟ್ ಆದರೂ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದು ಒಂದು ಖುಷಿ ಇದೆ. ಹಾಗೆ ನಾನು ಕೇಳ್ಕೊಡೋದು ಹೇಳೋದು ಏನಂತ ಅಂದರೆ, ಎಲ್ಲರಿಗೂ ಒಂದು ಕನಸು ಇದ್ದೇ ಇರುತ್ತಲ್ವಾ, ಆ ಎಲ್ಲ ಕನಸನ್ನು ನೀವು ಕಷ್ಟಪಟ್ಟು ಇಷ್ಟಪಟ್ಟು ಪೂರೈಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಇವತ್ತಲ್ಲ ನಾಳೆ ಯಾವತ್ತಾದರೂ ಒಂದು ದಿವಸ ನಿಮ್ಮ ಕನಸು ನನಸಾಗೇ ಆಗುತ್ತೆ. ಹಾಗೆಯೇ ಇವತ್ತು ನಮ್ಮ ಕನಸು ಕೂಡ ನನಸಾಗ್ತಾ ಇದೆ. ಎಲ್ಲ ರೀತಿ ತೊಂದರೆಗಳು ತೊಡಕುಗಳು ನಿವಾರಣೆ ಆಗಬೇಕು, ಮನಸ್ಸಿನ ಇಷ್ಟಾರ್ಥ ಪ್ರಕಾರವಾಗಿ ಮನೆ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀ ಚ ಪ್ರಸನ್ನಾ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ತುಂಬ ಚೆನ್ನಾಗಿ ಮಾಡಿಕೊಟ್ಟು ಪುರೋಹಿತರು ಕೂಡ ಹೊರಟರು. ಹೋದಷ್ಟರಲ್ಲೇ ಬೋರ್ವೆಲ್ನವ್ರನ್ನ ಕೂಡ ಕರೆಸಿದ್ವಿ. ಇವತ್ತೇ ಬೋರ್ನ ಕೂಡ ಕೊರೆಸೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಏನಂದ್ರೆ ಒಂದು ಮನೆ ಕಟ್ಟಬೇಕು ಅಂತಂದರೆ ನೀರಿನ ಒಂದು ಇದು ತುಂಬಾ ಇಂಪಾರ್ಟೆಂಟ್. ಬೋರ್ವೆಲ್ಲಲ್ಲಿ ನಾವು ಅಂದ್ಕೊಂಡಿದ್ಕಿಂತ ನೀರು ಚೆನ್ನಾಗಿ ಬರಲಿ ಅಂತ ದೇವರಲ್ಲಿ ಕೇಳ್ಕೊತಾ ಪೂಜೆನ ಮಾಡ್ಕೊಳ್ತಾ ಇದ್ದೀವಿ. ಏನಂತಂದರೆ ನೀರು ಅನ್ನೋದು ತುಂಬ ಇಂಪಾರ್ಟೆಂಟ್. ಮನೆ ಕಟ್ಟುವಾಗ ಪ್ರತಿ ಸಲನೂ ನಾವು ನೀರನ್ನ ಅರೇಂಜ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಮಗೆ ಬೋರ್ವೆಲ್ ತುಂಬ ಅಗತ್ಯ ಇತ್ತು. ಹಾಗಾಗಿ ಇವತ್ತು ಬೋರ್ವೆಲ್ನ ಕೂಡ ಕೊರೆಸ್ತಾ ಇದ್ವಿ. ನಾವು ಅಂದ್ಕೊಂಡಿದ್ಕಿಂತ ಚೆನ್ನಾಗಿ ನೀರು ಸಿಗಬೇಕು, ಹಾಗೆ ಯಾವ ಥರ ನೀರು ಸಿಕ್ತು, ಎಷ್ಟು ಖರ್ಚಾಯಿತು ನಮಗೆ ಬೋರ್ವೆಲ್ ಹಾಕ್ಸ್ಲಿಕ್ಕೆ ಏನು ಅಂತ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಕೊನೆಯವರೆಗೂ ಕಂಟಿನ್ಯೂಷನ್ ಆಗಿ ನೋಡ್ತಾ ಇರಿ, ಆವಾಗ ನಿಮಗೂ ಕೂಡ ಅರ್ಥ ಆಗುತ್ತೆ. ಫಸ್ಟ್ ಟೈಮ್ ನಾನು ಈ ಥರ ಬೋರ್ನ ಕೊರೆಸೋದನ್ನ ತುಂಬ ಹತ್ತಿರದಿಂದ ನೋಡಿದ್ದು. ತುಂಬ ಭಯ ಕೂಡ ಇತ್ತು. ಎಷ್ಟಕ್ಕೆ ನೀರು ಸಿಗುತ್ತಪ್ಪ, ಎಷ್ಟುವರೆಗೂ ಕೊರೆಸ್ಬೇಕು. ಒಬ್ಬೊಬ್ಬರಿಗೆ ನೀವು ನೋಡಿರ್ಬೋದು, ಬೋರ್ವೆಲ್ ಕೊರೆಸುವಾಗ ತುಂಬ ಒಬ್ಬೊಬ್ರಿಗೆ ನೀರೇ ಸಿಗೋದಿಲ್ಲ, ತುಂಬ ಅಡಿವರೆಗೂ ಕೊರೆಸ್ಬೇಕು, ಆ ಥರ ಎಲ್ಲ ಕೂಡ ಇರುತ್ತೆ. ನಮಗೂ ಕೂಡ ತುಂಬ ಆತಂಕ ಇತ್ತು. ನಾವು ನಿಂತ್ಕೊಂಡು ಕಾಯ್ಕೊಂಡು ನೋಡ್ತಾನೆ ಇದ್ವಿ, ಯಾವಾಗಪ್ಪ ನೀರು ಸಿಗುತ್ತೆ, ಎಷ್ಟು ಅಡಿ ಹೋಯ್ತು ಅಂತ. ಅಲ್ಲಿ ನೋಡುವಾಗ ನೀವು ನೋಡ್ಬೋದು ಎಷ್ಟು ಕಲರ್ ಮಣ್ಣನ್ನು ಅವರು ಸಪ್ರೇಟ್ ಮಾಡಿ ಹಾಕ್ತಿದ್ದಾರೆ. ಅಂದರೆ ಕಲ್ಲು ಅದು ಎಲ್ಲ ಪುಡಿ ಪುಡಿಯಾಗಿ ಆಚೆ ಬರ್ತಾ ಇರೋದು. ಅದು ಎಲ್ಲ ಒಂದೊಂದು ಕಲರ್ ಬರ್ತಿತ್ತು, ವೈಟು, ಬ್ರೌನು, ಬ್ಲ್ಯಾಕು, ಈ ಥರ ಎಲ್ಲ ಬೇರೆ ಬೇರೆ ಕಲರ್ ಬರ್ತಿತ್ತು. ನಂಗಂತೂ ನೋಡೋಕೆ ಒಂಥರ ಖುಷಿ ಅನಿಸ್ತಿತ್ತು, ಹಾಗೆ ಭಯ ಕೂಡ ಇತ್ತು, ನೀರು ಯಾವಾಗ ಸಿಗುತ್ತಪ್ಪ ಅಂತ. ನೀವು ನೋಡ್ಬೋದು ಇಲ್ಲಿ ಸ್ವಲ್ಪ ಮಟ್ಟಿಗೆ ನೀರು ನಮಗೆ 100 ಅಡಿಲೇನೆ ಸಿಕ್ಬಿಡ್ತು. ತುಂಬಾ ಖುಷಿ ಆಯಿತು, ಒಂಥರ ಮನಸ್ಸಿಗೆ ಸಮಾಧಾನ ಅನಿಸ್ತು. ಓ ಇಲ್ಲಪ್ಪ ನೀರು ಬೇಗ ಸಿಗುತ್ತೆ ಅಂತ ತುಂಬಾ ಖುಷಿ ಆಯಿತು. 120 ಅಡಿಗೆಲ್ಲ ನಮಗೆ ಸ್ವಲ್ಪ ಮಟ್ಟಿಗೆ ನೀರನ್ನ ಸಿಕ್ತು. ನಾವು ಅಂದ್ಕೊಂಡಿದ್ದು ಒಂದು 800 ಅಡಿವರೆಗೂ ಕೊರೆಸೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೆ ನೀರು ನಮಗೆ 120 ಅಡಿಲೇನೆ ಸ್ವಲ್ಪ ಮಟ್ಟಿಗೆ ನೀರು ಸಿಕ್ಕಿ ಕಲ್ಲು ಕೂಡ ಬಂಡೆ ಕೂಡ ಸಿಕ್ಬಿಡ್ತು. ಆಮೇಲೆ ಅದು ಬಂಡೆ ಸಿಕ್ಕಿದ ನಂತರ ಅವರು ಸ್ಟಾಪ್ ಮಾಡಿ ಇದನ್ನು
ಪೈಪ್ನೆಲ್ಲ ಹಾಕಿ ಆಮೇಲೆ ನಮಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬಾ ಖುಷಿ ಆಯಿತು. ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಕಮ್ಮಿ ಸಮಯದಲ್ಲಿ ತುಂಬ ಕಮ್ಮಿ ಇದರಲ್ಲಿ ನಮಗೆ ನೀರು ಕೂಡ ತುಂಬ ಚೆನ್ನಾಗೇ ಸಿಕ್ತು. ನಮಗೆ 400 ಅಡಿಗೆನೆ 4 ಇಂಚು ನೀರು ಸಿಕ್ತು. ಅದ್ರ ಮೇಲೆ ನಾವು ಕೊರ್ಸೋಕೆ ಹೋಗಲಿಲ್ಲ. ಯಾಕಂದರೆ ಅದ್ರ ಮೇಲೆ ನಾವು ಕೊರೆಸಿದ್ರು ಅದು ಆಗ್ತಾ ಇರಲಿಲ್ಲ. ಅದಕ್ಕೆ ನಮಗೆ 420 ಅಡಿಗೆ 80 ಅಡಿಗೆ 480 ಅಡಿಗೆ ನಮಗೆ ತುಂಬಾ ಚೆನ್ನಾಗಿ ನೀರು ಸಿಕ್ತು. ತುಂಬಾ ಖುಷಿ ಆಯಿತು. ನಾವು ಅಂದ್ಕೊಂಡಿದ್ದಕ್ಕಿಂತ ಒಂದು ಮಟ್ಟ ಅರ್ಧ ಕಮ್ಮಿ ಆಯಿತು ಅಂತಂದರೆ ಎಷ್ಟು ಖುಷಿ ಅಲ್ವಾ? ಆ ಥರ ತುಂಬಾ ಚೆನ್ನಾಗಿ ನೀರು ಕೂಡ ಸಿಕ್ತು. ನಮಗೆ ಎಷ್ಟು ಬೇಗ ನೀರು ಸಿಗುತ್ತೋ ಅಷ್ಟೇ ಖರ್ಚು ಕೂಡ ಕಮ್ಮಿ. ಹಾಗೇನೇ ಬೇಗ ನೀರು ಸಿಕ್ಕಿದ್ರಿಂದ ನಮಗೆ ಸ್ವಲ್ಪ ಖರ್ಚು ನಾವು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಖರ್ಚು ಕೂಡ ಕಮ್ಮಿ ಆಯಿತು. ಈ ಬೋರ್ವೆಲ್ನ ಕೊರ್ಸೋಕ್ಕೇ ನಾವು ಖರ್ಚಾಗಿದ್ದು ನಮಗೆ 1.5 ಲಕ್ಷ ಖರ್ಚಾಯಿತು. ಮಿಕ್ಕಿದ ಎಕ್ಸ್ಟ್ರಾ ಪೈಪ್ ಬಿಡಿಸೋದಿರ್ಬೋದು, ಮೋಟ್ರ್ ಬಿಡಿಸೋದಿರ್ಬೋದು, ಇದೆಲ್ಲ ಎಕ್ಸ್ಟ್ರಾ ಖರ್ಚು. ಹಾಗೆಯೇ ಏನಾಯಿತು ಅಂತ ಅಂದರೆ ಬೋರ್ವೆಲ್ ಕೊರೆಸುವಾಗ ಒಂದು ಲೇಯರ್ ನಮಗೆ ಲೂಸ್ ಮಣ್ಣು ಸಿಗಾಕೊಂಡ್ಬಿಟ್ಟಿತ್ತು. ಸೊ ಏನಾಗುತ್ತೆ ಅಂದರೆ ಮಣ್ಣು ಸಿಗಾಕೊಂಡೋದಾಗ ಅದು ಮಣ್ಣೆಲ್ಲ ಬಂದು ಪೈಪಲ್ಲಿ ನಿಂತ್ಕೊಂಡು ನೀರು ಆಮೇಲೆ ಬರೋದು ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾವು PVC ಪೈಪ್ನ ಕೂಡ ಹಾಕ್ಸಿದ್ವಿ. ಇದೊಂದು ಎಕ್ಸ್ಟ್ರಾ ಖರ್ಚಾಯಿತು ನಮಗೆ. ಇವಾಗ ಬೋರ್ವೆಲ್ಲಲ್ಲಿ ಕಮ್ಮಿ ಆಯಿತು ಅಂತ ಇದೊಂದು ಎಕ್ಸ್ಟ್ರಾ ಕೂಡ ಖರ್ಚಾಯಿತು ಇದರಲ್ಲಿ. ಈ ಒಂದು PVC ಪೈಪ್ಸ್ ಹಾಕೋದ್ರಿಂದ ಬರೀ ನೀರು ಮಾತ್ರ ಆಚೆ ಬರುತ್ತೆ, ಮಣ್ಣೆಲ್ಲ ಅದ್ರ ಜೊತೆ ಸೇರ್ಕೊಳ್ಳಲ್ಲ. ಹಾಗಾಗಿ PVC ಪೈಪ್ನ ಕೂಡ ಇವತ್ತು ಹಾಕ್ಸಿದ್ವಿ. ಎಲ್ಲ ಮುಗಿಯೋಷ್ಟರಲ್ಲಿ ನಮಗೆ ಸುಮಾರು ಒಂದು 4:15 ಗಂಟೆವರೆಗೂ ಆಯಿತು. ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸ್ಕೊಡಿ, ನಾನು ನಿಮಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿಗೆ ಬ್ಲಾಗ್ನ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ದಿನದ ಒಂದು ಬ್ಲಾಗ್. ತುಂಬಾ ಖುಷಿ ಆಯಿತು ನಮಗೂ ಕೂಡ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಡೀಟೇಲ್ಸ್ನ ಕೊಡ್ತಾ ಇರ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.